ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಕನಕಪುರ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಯುವಕರ ಪುಂಡಾಟ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಬ್ಬರು ಯುವಕರು ರಸ್ತೆ ಮಧ್ಯದಲ್ಲಿ ವೀಲಿಂಗ್ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ. ಪುಂಡರ ವಿರುದ್ಧ ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ನಂಬಿ ಹೋದರೆ ಕಾಂಗ್ರೆಸ್ ಪಕ್ಷವೇ ಭಸ್ಮವಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿಯನ್ನು ಮಾಡಿದ್ದಾರೆ. ಜಾತಿ ಜನಗಣತಿ ಹೆಸರಲ್ಲಿ ಜನರಲ್ಲಿ ಗೊಂದಲ ಮೂಡಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಜಾತಿ ಗಣತಿ ಅಲ್ಲ ಅಂತ ಹೇಳಿದ್ದಾರೆ. ಆದರೆ ಮುಸ್ಲಿಮರ ಓಲೈಕೆಗಾಗಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಭಸ್ಮಾಸುರ ಇದ್ದಂತೆ. ರಾಹುಲ್ ಗಾಂಧಿ ಅಂತಹ ಭಸ್ಮಾಸುರರನ್ನ ಬಿಟ್ಟರೆ ಕಾಂಗ್ರೆಸ್ ಉಳಿಯುತ್ತದೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತೆ ನಡ್ಕೋತ ಹೋದ್ರೆ ಸಿದ್ದರಾಮಯ್ಯನವರೇ, ನೀವು ನಿಮ್ಮ ಇಲ್ಲಿವರೆಗೆ ಒಂದು ರಾಜಕೀಯ ಅನುಭವ ಅದ ನಿಮಗೆ. ವಿತ್ ಆಲ್ ಐಡಿಯಾಲಜಿಕಲ್ ಡಿಫರೆನ್ಸಸ್ ವಿತ್ ಯು, ನಿಮ್ಮ ಜೊತೆಗೆ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯದ ಜೊತೆಗೆಯೂ ಮತ್ತು ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಕ್ಯೂಟ್ ಮಾಡಲಿ. ರಾಹುಲ್ ಗಾಂಧಿ ಜೊತೆಗೆ ಹೋದರೆ ಹಂಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು NCP ಹಿಡಿದುಕೊಂಡು ಎಲ್ಲ ಪಾರ್ಟಿಗಳು ನೆಗೆದು ಬಿದ್ದೋಗ್ಯಾವ. ಹಂಗೆ ನಿಮ್ಮ ನೇತೃತ್ವದೊಳಗೆ ರಾಜಕೀಯವಾಗಿ ನೀವು ನೆಗೆದು ಬಿದ್ದು ಹೋಗ್ತೀರಿ ಸಿದ್ದರಾಮಯ್ಯ. ಮುನಿರತ್ನ ಚಂಗ್ಲು ಅಂತ ಹೇಳಿದಂಥ DCM DK ಶಿವಕುಮಾರ್ಗೆ ಮುನಿರತ್ನ ಅದೇ ಪದ ಪ್ರಯೋಗಿಸಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಿಜವಾದ ಚಂಗ್ಲು ಅಂದರೆ ಅದು DK ಶಿವಕುಮಾರ್. ಕಾಂಗ್ರೆಸ್ನಲ್ಲಿದ್ದು ಅಮಿತ್ ಶಾ ಭೇಟಿಯಾಗೋದು, ಪ್ರಯಾಗ್ರಾಜ್ಗೆ ಹೋಗಿ ಗಂಗಾ ನದಿಯಲ್ಲಿ ಮುಳುಗೋದು, ತಟ್ ಅಂತ ಬದಲಾಗೋದು, ಪ್ರಧಾನಿ ಬಂದಾಗ ಸ್ವಾಗತ ಮಾಡೋಕೆ ಲೈನ್ನಲ್ಲಿ ನಿಲ್ತಾರೆ. ಇವರು ನಿಜವಾದ ಚಂಗ್ಲು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ರೇಪ್ ಕೇಸ್ ಪ್ರೂವ್ ಆಗಿದೆ ಅಂತೀರಿ. ನೀವು ದೈವ ಭಕ್ತರು, ನಿಮಗೂ ಕುಟುಂಬ ಇದೆ. ನನ್ನ ಕುಟುಂಬವನ್ನು ಕರೆತರ್ತೀನಿ, ಬನ್ನಿ ಪ್ರಮಾಣ ಮಾಡೋಣ ಅಂತ DKಶಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಕುಮಾರ್ ಅವರು ಕುಮಾರಸ್ವಾಮಿಯವರ ಬಗ್ಗೆ ಟನ್ನುಗಟ್ಟಲೆ ಕಟ್ಟುಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ದರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೊಬ್ಬ ಚೆಂಗುಲು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು. ಇನ್ನು ಮುನಿರತ್ನ ಒಬ್ಬ ಹುಚ್ಚ, ಅವನ ತಲೆ ಕೆಟ್ಟಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಂಸದ DK ಸುರೇಶ್ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ DK ಸುರೇಶ್, ನಾನು ಇಷ್ಟು ದಿನ ಮಾತನಾಡಿರಲಿಲ್ಲ. ರೇಪ್ ಕೇಸ್ ಬಗ್ಗೆ ಚಾರ್ಜ್ ಶೀಟ್ ಆಗಿದೆ, ಚಾರ್ಜ್ ಶೀಟ್ ತರಿಸಿ ಮಾತನಾಡ್ತೀನಿ. ಜಯದೇವ ಡಾಕ್ಟರ್ ಹೇಳಿಲ್ವಾ ತಲೆಯಲ್ಲಿ ಆಸಿಡ್ ಹೋಗಿದೆ ಅಂತ ಹೇಳಿದ್ರು. ಆಣೆ ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನು ಹೋಗ್ಲಿ ಆಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ, ನನ್ನ ಮೇಲೆ ಆಣೆ ಇಕ್ಕಿದಾನೋ, ಎಷ್ಟೆಷ್ಟು ಆಣೆ ಇಕ್ಕಿದಾನೋ ಯಾರ ಮಗನ ಗೊತ್ತು. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನು ಹೇಳಬೇಕೋ ಎಲ್ಲ ಒಟ್ಟಿಗೆ ಹೇಳಿ. ಆ ಚಾರ್ಜ್ ಶೀಟಲ್ಲಿರೋ ರಿಪೋರ್ಟ್ನ ತಂದು ನಾನು ಓದಬಾರ್ದ? ಹುಚ್ಚಾಸ್ಪತ್ರೆ ಅವ್ರ ಹತ್ರ ಮಾತಾಡೋಕ್ಕಾಗುತ್ತೆ. ಅವರೇ ಹೇಳಿದ್ದಾರೆ, ಡಾಕ್ಟ್ರ್ ಹೇಳಿರೋದು ಅವ್ರಿಗೆ ಸ್ವಲ್ಪ ತಲೆಗೆ ಭಾರಿ ತೀವ್ರ ಪೆಟ್ಟು, ಆ್ಯಸಿಡ್ ಒಳಗಡೆ ನುಗ್ಬಿಟ್ಟೈತೆ ರೀ. ಸೊ ಅದು ಹೆಂಗೆಂಗೋ ಆಡಿಸ್ತಾ ಐತೆ, ಒಳಗಡೆ ಮೆದ್ಲು ಕದಲ್ತಾ ಇದೆ. ಆ ಡಾಕ್ಟ್ರು ಕರ್ಕೊಂಡೋಗಿ ಒಳ್ಳೆ ಡೆಲ್ಲಿನಲ್ಲಿ ಏಮ್ಸ್ ಆಸ್ಪತ್ರೆಯಲ್ಲಿ. ಅಲೆಮಾರಿ ನಿಗಮದ ರಾಜ್ಯಾಧ್ಯಕ್ಷೆ ಪಲ್ಲವಿ ಕಳೆದ 3 ದಿನಗಳಿಂದ ಬೀದರ್ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಔರದ್, ಬೀದರ್, ಬಸವ ಕಲ್ಯಾಣ, ಬಾಲ್ಕಿ ಪಟ್ಟಣಗಳಲ್ಲಿ ನೆಲೆಸಿರುವಂತಹ ಅರೆ ಅಲೆಮಾರಿ ಕುಟುಂಬಗಳ ಜೋಪಡಿಗೆ ಭೇಟಿ ನೀಡಿ ಕುಂದುಕೊರತೆಗಳನ್ನು ಆಲಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಬಳಿಕ ಮಾತನಾಡಿದಂಥ ಅವರು, ರಾಜ್ಯದಲ್ಲಿ ಜೋಪಡಿ ಮುಕ್ತ ಅಲೆಮಾರಿ ಮಾಡುವಂಥ ಸಂಕಲ್ಪವನ್ನು ಹೊಂದಿದ್ದೇವೆ. ಇದಕ್ಕಾಗಿ ಕಳೆದ 1 ವರ್ಷದಲ್ಲಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಭೇಟಿಯನ್ನು ನೀಡಿ ಅಲೆಮಾರಿ ಜನಾಂಗದವರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸ್ತಾ ಇದ್ದೇನೆ. ಅಲೆಮಾರಿ ಜನರಿಗೆ ಸ್ವಂತ ನಿವೇಶನ, ವಸತಿಗಳಿಲ್ಲ, ಪಡಿತರ ಚೀಟಿ, ಆಧಾರ ಕಾರ್ಡ್, ಹಾಗೆ ಜಾತಿ ಪ್ರಮಾಣ ಪತ್ರ ಇಲ್ಲ. ಅವರು ವಾಸಿಸುವಂಥ ಸ್ಥಳಗಳು ಸ್ವಚ್ಛವಾಗಿಲ್ಲ. ಹೀಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದರು. ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ಒಂದು ಕಾಳಜಿನೋ ಅಥವಾ ಬೇರೆ ಏನು ವಿಚಾರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಭಾಳ ವಿಷಾದ ಆಗುತ್ತೆ ಈ ರೀತಿ ಎಲ್ಲ ನಡೆದಾಗ. ಈ ವಿಚಾರವಾಗಿ
ಭಾಳ ಸೀರಿಯಸ್ ವಿಚಾರ. ಇದನ್ನು ನಾನು ಚರ್ಚೆ ಮಾಡಬೇಕಿತ್ತು. 31 ಜಿಲ್ಲೆನಲ್ಲಿ ಈಗಾಗಲೇ 24 ಜಿಲ್ಲಾ ತಾಲೂಕುವಾರು ಪ್ರವಾಸ ಮಾಡಿದ್ದೀನಿ. ಎಲ್ಲೂ ನನಗೆ ಈ ರೀತಿಯಾದ ಸಮಸ್ಯೆ ಆಗಿರಲಿಲ್ಲ. ಯಾಕೆಂತಂದರೆ ನಾನೇ ನನ್ನ ವೈಯಕ್ತಿಕ ಕೆಲಸಕ್ಕೆ ಬರ್ತಾ ಇಲ್ಲ. ಇದು ಸರ್ಕಾರದ ಆದೇಶ. ಪಾರದರ್ಶಕವಾಗಿ ಧ್ವನಿ ಇಲ್ಲದ ಈ ಸಮುದಾಯಕ್ಕೆ ನೇರವಾಗಿ ನಾವು ಕೊಡ್ತಾ ಇರ್ತಕ್ಕಂಥ ಯೋಜನೆಯನ್ನು ತಲುಪಿಸಬೇಕು. ಯಾವುದೇ ರಾಜಕೀಯ ನಾಯಕರ ಹಸ್ತಕ್ಷೇಪ ಆಗಬಾರ್ದು ಅನ್ನೋ ದೂರದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳನ್ನ ಅನುಷ್ಠಾನ ಸಮಿತಿ ಆದೇಶ ಮಾಡಿದ್ದಾರೆ. ಹಾಗಾಗಿ ನಾನು ಟಿಪಿ ಕಳಿಸಿರ್ತೀನಿ. ಅವ್ರಿಗೆ ಮನವಿ ಸಲ್ಲಿಸಿದ ಮೇಲೆ ನಾನು ಈ ಸಭೆಗಳನ್ನ ತಗೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ 3 ಜಿಲ್ಲೆನಲ್ಲಿ DC ಅವ್ರು ಬಂದಿಲ್ಲ. ಇಲ್ಲಿ ನನಗೆ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂದಿಲ್ಲ ಅಂತ. ಇದು ನನ್ನ ವೈಫಲ್ಯತೆ ಅಲ್ಲ, ಇದು ಅವರ ಕರ್ತವ್ಯ ವೈಫಲ್ಯತೆ ಅಂತ ನಾನು ಬಹಳ ಕಠಿಣವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಲೆಮಾರಿಗಳೂ ಸಹ ಅವ್ರ ಜವಾಬ್ದಾರಿ, ಆದ್ಯ ಕರ್ತವ್ಯ. ಇವತ್ತು ಜಿಲ್ಲಾಡಳಿತದ ದೊಡ್ಡ ವೈಫಲ್ಯ ಅಂತ ನಾನು ಯಾವುದೇ ವಕ್ಫ್ ಕಾಯ್ದೆಯ ವಿರೋಧದ ಹೆಸರಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಬಜರಂಗ ದಳ ನೇತೃತ್ವದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಿನಿ ವಿಧಾನಸೌಧವರೆಗೂ ಕೂಡ ಮೆರವಣಿಗೆಯನ್ನು ಮಾಡಲಾಯಿತು. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಉದ್ದೇಶಪೂರ್ವಕವಾಗಿಯೇ ಗಲಭೆಗೆ ಕುಮ್ಮಕ್ಕನ್ನು ನೀಡಲಾಗ್ತಾ ಇದೆ. ಕೂಡಲೇ ಗಲಭೆಗೆ ಕಡಿವಾಣ ಹಾಕಬೇಕು, ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗದಗದಲ್ಲಿ ಸಮಾನತೆ ರಥಯಾತ್ರೆ ನಡೆಯಿತು. ಬಿಜೆಪಿ ಮುಖಂಡ ಅನಿಲ ಮೆಣಸಿನಕಾಯಿ ನೇತೃತ್ವದಲ್ಲಿ ನಡೆದಂಥ ಸಮಾನತೆ ರಥಯಾತ್ರೆಗೆ ಮಾಜಿ ಸಚಿವ ಶ್ರೀರಾಮುಲು ಚಾಲನೆಯನ್ನು ಕೊಟ್ಟರು. ಬುದ್ಧ, ಬಸವ, ಅಂಬೇಡ್ಕರ್, ಶ್ರೀರಾಮ, ಕನಕದಾಸರು, ಸಂತ ಸೇವಲಾಲ್ ಮಹಾರಾಜ ಸೇರಿದಂತೆ ಅನೇಕರ ಮೂರ್ತಿಗಳ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು. ಸಮಾನತೆ ರಥಯಾತ್ರೆಯಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್, ಪರಿಷತ್ ಸದಸ್ಯ SV ಸಂಕನೂರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದರು. ಸಮಾನತೆ ಅನ್ನೋದು ಎಲ್ಲರ ಜೀವನದಲ್ಲಿ ಬೇಕು. ಎಲ್ಲರ ಬದುಕಿನಲ್ಲಿ ಸಮಾನತೆ ಅನ್ನೋದು ಬೇಕು. ಈಗ ಹೇಳೋದಾದರೆ ಸಮಾನತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ನಮಗಿನ್ನೂ ಸರಿಯಾದ ಸಮಾನತೆ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ಸಮಾನತೆಗೋಸ್ಕರನೇ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಸಮುದಾಯದವರು ತುಂಬ ಜನ ಇಲ್ಲಿಗೆ ಬಂದಿದ್ದಾರೆ. ಅಂದರೆ ನಮಗೂ ಸಮಾನತೆ ಬೇಕು ಅಂತ. ಸಮಾನತೆ ಜೊತೆಗೆ ಸಮತೋಲನೆ ಇರಬೇಕು ಅನ್ನೋದು ನನ್ನ ಉದ್ದೇಶ. ಸರಳ ಕಾಗುಣಿತ ಪದಗಳ ಬಳಕೆ ಮಾಡಲಿಕ್ಕೆ ಬಾರದಂತ ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿ ನೋಟಿಸ್ ನೀಡಿರುವಂಥ ಘಟನೆ ಕೋಲಾರದಲ್ಲಿ ನಡೆದಿದೆ. ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಹಲವು ಆದೇಶ ಪತ್ರಗಳಲ್ಲಿ ಸರಳ ವ್ಯಾಕರಣ ಪದಗಳನ್ನು ತಪ್ಪು ಬಳಕೆ ಮಾಡ್ತಾ ಇದ್ರು. ಈ ಬಗ್ಗೆ ಶಂಭುಕ ಜಿಲ್ಲಾ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಮುಖಂಡ ಜಿ ಸೂರ್ಯಕಿರಣ್ DC PN ರವೀಂದ್ರ ಅವರಿಗೆ ದೂರನ್ನು ಕೊಟ್ಟಿದ್ರು. ದೂರು ನೀಡಿದರ ಹಿನ್ನೆಲೆಯಲ್ಲಿ ಕಾಗುಣಿತ ತಪ್ಪು ಬಳಕೆ ಮಾಡಿರುವಂಥ ಚಿಂತಾಮಣಿ ತಹಶೀಲ್ದಾರ್ ಸುದರ್ಶನ್ ಯಾದವ್ಗೆ ಸೂಕ್ತ ವರದಿ ನೀಡುವಂತೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಕಾಡಾನೆಗಳ ಉಪಟಳ ಹೆಚ್ಚಾಗಿರುವಂಥದ್ದು. 42 ಕಾಡಾನೆಗಳ ಹಿಂಡಿನಿಂದ ನಿರಂತರವಾಗಿ ದಾಳಿಯಾಗ್ತಾ ಇದ್ದು, ಇದರಿಂದ ರೊಚ್ಚಿಗೆದ್ದಂಥ ಮಾಕೋನಹಳ್ಳಿ ಗ್ರಾಮದ ಜನರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಾಕೋನಹಳ್ಳಿ ಗ್ರಾಮದ ಸಮೀಪ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿದೆ. ಹೀಗಾಗಿ ಕಾಡಾನೆಗಳನ್ನು ಓಡಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಗ್ರಹಿಸಿದ್ದಾರೆ. ಮೊಬೈಲ್ ಕಿತ್ತುಕೊಂಡ ಕೋತಿಯೊಂದು ಮರವೇರಿ ಆಟವಾಡಿಸಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಕೈಲಾಸ್ ಗ್ಯಾಸ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ವ್ಯಕ್ತಿಯೊಬ್ಬರು ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ರು. ಈ ವೇಳೆ ಅವರ ಬಳಿಗೆ ಬಂದಂಥ ಮಂಗ ಮೊಬೈಲ್ ಕಿತ್ತುಕೊಂಡು ಮರವೇರಿ ಆಟವಾಡಿಸಿದೆ. ಫೋನ್ ಮಾಡಿದರೆ ಮನುಷ್ಯನಂತೆಯೇ ಕರೆ ಕಟ್ ಮಾಡಿದೆ. ಸುಮಾರು 1 ಗಂಟೆಗಳ ಕಾಲ ಕಪಿಚೇಷ್ಟೆಗೆ ಮೊಬೈಲ್ ಮಾಲೀಕ ಹೈರಾಣಾಗಿದ್ದ. ಕೊನೆಗೆ ಪಟಾಕಿ ಸಿಡಿಸಿದಾಗ ಮೊಬೈಲ್ ಮರದಿಂದ ಕೆಳಗೆ ಬೀಳಿಸಿದ್ದು ಮೊಬೈಲ್ ಮಾಲೀಕ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಚಾಮರಾಜನಗರದ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯ ಗ್ರಾಮಗಳಿಗೆ ಕೊನೆಗೂ ಆಂಬ್ಯುಲೆನ್ಸ್ ಭಾಗ್ಯ ದೊರೆತಿದೆ. ಆಂಬ್ಯುಲೆನ್ಸ್ ಇಲ್ಲದೆ ಡೋಲಿಯಲ್ಲೇ ರೋಗಿಗಳನ್ನು ಸಾಗಿಸಲಾಗ್ತಾ ಇತ್ತು. ಈ ಬಗ್ಗೆ ಮಾರ್ಚ್ 7ರಂದು ನಿಮ್ಮ ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಂತ ಮಲೆ ಮಹದೇಶ್ವರ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರ ಆರೋಗ್ಯ ಇಲಾಖೆ ಮೂಲಕ ಪಡಸಲನತ್ತ, ತುಳಸೀಕೆರೆ, ದೊಡ್ಡಾಣೆ, ತೋಕೆರೆ, ತೇಕಣಿ ಸೇರಿದಂತೆ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದೆ. ಆಂಬ್ಯುಲೆನ್ಸ್ ಸೇವೆ ಒದಗಿಸಲಿಕ್ಕೆ ಕಾರಣವಾದಂಥ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದರು. ಡೋಲಿ ಕಟ್ಕೊಂಡು ಬಂದಿರತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂತು. ಈ ಒಂದು ವಿಷಯವನ್ನು ನಾವು ಪ್ರಾಧಿಕಾರದ ಸಭೆಯಲ್ಲಿ ಇಟ್ಟು ಇಲ್ಲಿ ಒಂದು ಏನು 4 ವೀಲ್ ಡ್ರೈವ್ ಅವಶ್ಯಕತೆ ಇದೆ, ಬೆಟ್ಟನ ಹತ್ತಕ್ಕಂಥ ವೆಹಿಕಲ್ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ MLA ಸರ್ಗೆ ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಪ್ರಾಧಿಕಾರದ ಅನುಮೋದನೆ ತಗೊಂಡು ಸುಮಾರು 18.5 ಲಕ್ಷದ ಒಂದು ಆಂಬ್ಯುಲೆನ್ಸನ್ನು ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಪ್ರಾಧಿಕಾರದ ವತಿಯಿಂದ ಇದನ್ನು ನಮ್ಮ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದೀವಿ. ಏನು ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರೋಂಥ ಕುಗ್ರಾಮಗಳದ್ದು ಪರಿಸ್ಥಿತಿ ಈಗ 1-2-3 ತಿಂಗಳಿಂದ ಯಾವ ರೀತಿ ಇತ್ತು ಅಂತಂದರೆ 1-2-3 ಪ್ರಕರಣ ಆಗಿತ್ತು. ಏನು ಜೋಳಿ ತಂದು ಇಲ್ಲಿ ಆಸ್ಪತ್ರೆಗೆ ತರಿಸುವಂಥ ವ್ಯವಸ್ಥೆ ಆಗಿತ್ತು. ಅದು ನ್ಯೂಸ್ 18 ಅದು ನಿರಂತರ ವರದಿ ಪ್ರಸಾರ ಆದಮೇಲೆ
ಪ್ರಾಧಿಕಾರದವರು ಎಚ್ಚೆತ್ತು ಪ್ರಾಧಿಕಾರದಿಂದ ಒಂದು ಆಂಬ್ಯುಲೆನ್ಸು ತುಂಬ ಒಳ್ಳೆ ಆಂಬ್ಯುಲೆನ್ಸ್ ಹಾಕಿದ್ದಾರೆ. ಸುದ್ದಿ ಮಾಧ್ಯಮ ನ್ಯೂಸ್ 18 ಒಂದಷ್ಟು ಆ ರೀತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನ ಎಚ್ಚರ ಮಾಡ್ತಾ ಹೋದರೆ ಆ ಗ್ರಾಮದವ್ರಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಧನ್ಯವಾದ ಹೇಳ್ತೀನಿ. ಖಾಸಗಿ ವ್ಯಕ್ತಿಯಿಂದ ಸರ್ಕಾರಿ ಗೋಮಾಳ ಜಮೀನು ಒತ್ತುವರಿ ಮಾಡಿಕೊಂಡ ಆರೋಪ ಇದ್ದು, ಒತ್ತುವರಿ ಜಮೀನು ವೀಕ್ಷಣೆಗೆ ಹೋದಂತ ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ. ತಹಶೀಲ್ದಾರ್ ಮೇಲೆ ಟ್ರ್ಯಾಕ್ಟರ್ ಹತ್ತಿಸಲಿಕ್ಕೆ ಯತ್ನಿಸಿ ಹತ್ಯೆ ಯತ್ನ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ತೆನೆಯೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಹಲ್ಲೆಗೆ ಯತ್ನಿಸಿದ ಆರೋಪಿ ಶಶಿಕಿರಣ್ ಬಂಧನ ಮಾಡಲಾಗಿದೆ. ಬೀದರ್ ನಗರಸಭೆ ಆವರಣದಲ್ಲಿ ನಿಂತಿದ್ದಂಥ ಕಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಇಂಡಿಕಾ ವಿಸ್ತಾ ಕಾರು ದಗದಗ ಹೊತ್ತಿ ಉಳಿದಿದೆ. ನಗರಸಭೆ ಮಾಜಿ ಉಪಾಧ್ಯಕ್ಷ ಅಂಬರೀಶ್ ಸ್ವಾಮಿ ಎಂಬುವರಿಗೆ ಸೇರಿದಂಥ ಕಾರು ಇದಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದರು. ಬೆಂಗಳೂರಿನಲ್ಲಿ ಮತ್ತೆ ಹೊರರಾಜ್ಯದವರ ಹಾವಳಿ ಹೆಚ್ಚಾಗಿದೆ. ಹೊರರಾಜ್ಯದ ವ್ಯಕ್ತಿಯೊಬ್ಬ ಕನ್ನಡಿಗನೊಬ್ಬನ ಜೊತೆ ಭಾಷೆ ವಿಚಾರವಾಗಿ ಖ್ಯಾತಿಯನ್ನು ತೆಗೆದಿದ್ದಾನೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮುರುಗೇಶ್ ಪಾಳ್ಯದ SNS ಆರ್ಕೆಡ್ನಲ್ಲಿ ಈ ಘಟನೆ ನಡೆದಿದೆ. ಇದು ಬೆಂಗಳೂರು ಇರ್ಬೋದು, ಕನ್ನಡ ಅಲ್ಲ. ಹಿಂದಿ ಮಾತಾಡುವಂಥ ಪರರಾಜ್ಯದ ವ್ಯಕ್ತಿ ಕನ್ನಡಿಗನಿಗೆ ಆವಾಜನ ಹಾಕಿದ್ದಾನೆ. ಘಟನೆ ವಿಡಿಯೋ ವೈರಲ್ ಆಗಿದ್ದು, ಹೊರರಾಜ್ಯದ ವ್ಯಕ್ತಿ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಶ್ರೀಲಂಕಾದಿಂದ ಭಾರತದ ಧನುಷ್ಕೋಡಿವರೆಗೆ ರಾಮಸೇತು ಮೂಲಕ 28 ಕಿಲೋಮೀಟರ್ ಈಜಿ ದಾಖಲೆ ಬರೆಯಲಾಗಿದೆ. ಹುಬ್ಬಳ್ಳಿ ಗ್ರಾಮೀಣ ಠಾಣೆ PI ಮುರುಗೇಶ್ ಚನ್ನಣ್ಣವರ ಹಾಗೂ MBBS ವಿದ್ಯಾರ್ಥಿ ಅಮನ್ ಶಾನ್ ಭಾಗ್ ಈ ಸಾಧನೆಯನ್ನು ಮಾಡಿದ್ದಾರೆ. ಸ್ವಿಮ್ಮಿಂಗ್ ರಿಲೇ ಸ್ಪರ್ಧೆಯಲ್ಲಿ ಭಾಗಿಯಾದಂಥ PI ಮುರುಗೇಶ ಹಾಗೂ ಅಮನ್ ಕೇವಲ 8 ಗಂಟೆ 30 ನಿಮಿಷದಲ್ಲಿ 28 ಕಿಲೋಮೀಟರ್ ಈಜಿ ಸಾಧನೆಯನ್ನು ಮಾಡಿದ್ದಾರೆ. ಮುಂದೆ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ ಮಧ್ಯದ 36 ಕಿಲೋಮೀಟರ್ ಕಾಲುವೆಯಲ್ಲಿ ಈಜಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಾಹನವನ್ನು ಮುಂದಿನಿಂದ ಓಡಿಸೋದು ಸಾಮಾನ್ಯ. ಇಲ್ಲೊಬ್ಬ ರೈತ ಟ್ರೇಲರ್ ಸಮೇತ ಟ್ರ್ಯಾಕ್ಟರ್ ಅನ್ನು ಹಿಮ್ಮುಖವಾಗಿ 75 ಕಿಲೋಮೀಟರ್ ಚಲಾಯಿಸಿ ಗಮನ ಸೆಳೆದಿದ್ದಾನೆ. ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದ ಶಿವರಾಜ ಗುಂಜಳ ಈ ಸಾಧನೆ ಮಾಡಿದ್ದಾನೆ. ಕೋಳಿವಾಡದಿಂದ ಸವದತ್ತಿ ಯಲ್ಲಮ್ಮ ಗುಡ್ಡದವರೆಗೂ ಕೂಡ ಟ್ರ್ಯಾಕ್ಟರ್ ಅನ್ನು ಟ್ರೇಲರ್ ಸಮೇತ ಹಿಮ್ಮುಖವಾಗಿ ಚಲಾಯಿಸಿಕೊಂಡು ಹೋಗಿದ್ದಾನೆ. ಗ್ರಾಮದ ಕಲ್ಲೇಶ್ವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರೈತ ಈ ಸಾಹಸವನ್ನು ಮಾಡಿದ್ದಾನೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೇವಿ ಚಂದ್ರಾಲಂಬೆಯ ಉತ್ಸವ ಅದ್ದೂರಿಯಾಗಿ ನಡೆಸಲಾಯಿತು. ಉತ್ಸವದ ಅಂಗವಾಗಿ ಮೊಸರು ಗಡಿಗೆ ಒಡೆಯುವಂಥ ಶಾಸ್ತ್ರ ವೈಭವದಿಂದ ನಡೆಯಿತು. ದೇವಿಯನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ಭೀಮಾ ನದಿಗೆ ಹೋಗುವಂಥದ್ದು ಸಂಪ್ರದಾಯ. ಭಕ್ತರೆಲ್ಲ ಸೇರಿ ಕುಂಕುಮದ ಬೋಕಳಿ ಆಡುತ್ತಾ ಭಕ್ತಿ ಪರವಶರಾಗ್ತಾರೆ. ನಂತರ ನದಿಯಲ್ಲಿ ಮಿಂದು ಬಂದು ಪಲ್ಲಕ್ಕಿ ಜೊತೆ ಪ್ರದಕ್ಷಿಣೆಯನ್ನು ಹಾಕಿ ದೇವಿಯನ್ನ ಪ್ರಾರ್ಥಿಸ್ತಾರೆ. ರಾಜ್ಯ ಹೊರರಾಜ್ಯದ ಸಾವಿರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಕುಂದಾಪುರದ ಭಾಗದ ಜನಪದ ಸಂಸ್ಕೃತಿಯನ್ನು ಅನಾವರಣಗೊಳಿಸುವಂಥ ಹೌಂದರಾಯನ ವಾಲ್ಗವು ಮಾಡಲಾಗಿದೆ. ಗುಡ್ಮಿ ಹಂದಾಡಿ ಮನೆಯ ಕುಟುಂಬಸ್ಥರ ಪಂಜುರ್ಲಿ ದೇವಸ್ಥಾನದಲ್ಲಿ ಆಚರಿಸಲಾಗಿದೆ. ತುಳಸಿ ಕಟ್ಟೆಯನ್ನೇ ಕೇಂದ್ರವಾಗಿಸಿಕೊಂಡು ಜಾತ್ರೆ ಎಂದು ತಿರುಪತಿ ಯಾತ್ರೆಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಹಾಗೂ ಸಮುದ್ರ ರಾಜನ ಬೋಡೋಲಗವನ್ನು ವರ್ಣಿಸುತ್ತಾ ಹೆಜ್ಜೆಯನ್ನು ಹಾಕಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಡೆವಿಲ್ ಸಿನಿಮಾದ 4ನೇ ಹಂತದ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೀತಾ ಇದ್ದು, ಚಿತ್ರೀಕರಣದ ಕೆಲ ಚಿತ್ರಗಳು ಲೀಕ್ ಆಗಿದ್ದಾವೆ. ಮುಖ್ಯಮಂತ್ರಿಯಾಗಿ ಕಾಣಿಸಿಕೊಂಡಿರುವಂಥ ದರ್ಶನ್ ಕಟೌಟ್ ವೈರಲ್ ಆಗ್ತಾ ಇದೆ. ಕರುನಾಡ ಪ್ರಜಾ ಪಕ್ಷದ ಹೆಸರಲ್ಲಿ ದರ್ಶನ್ ಕೈ ಮುಗಿತಾ ಇದ್ದು, ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಧನುಷ್ ರಾಜಶೇಖರ್ ಅಂತ ಬರೆಯಲಾಗಿದೆ. ಲೀಕ್ ಆಗಿರುವಂಥ ಫೋಟೋ ನೋಡಿದರೆ ಸಿನಿಮಾದಲ್ಲಿ ರಾಜಕೀಯದ ಕಥೆಯ ಬಗ್ಗೆ ಕುತೂಹಲ ಇದೆ.